ಅದು ಹಾಡಿದಲ್ಲ, ನೆಲ ನೋಡ್ಕೊಂತ ಬರ್ಬೇಕು, ನೆಲ ನೋಡ್ಕೊಂತ ಹೋಗ್ಬೇಕು ಅಂತ. ಬಟ್ MLM ಅಲ್ಲಿ ಹಂಗಲ್ಲ, ಆಕಾಶ ನೋಡ್ಕೊಂತ ಹೋಗ್ಬೇಕು, ಆಕಾಶ ನೋಡ್ಕೊಂತ ಬರ್ಬೇಕು ಅಂತ. ಅಪ್ಲೈನಿಗೆ ನೋಡ್ಕೊಂತಾನೆ ಹೋಗ್ತಾರೆ, ಅಪ್ಲೈನ್ ನೋಡ್ಕೊಂತಾನೆ ಬರ್ತಾರೆ. ಎಡು ಬಿದ್ದು ಬಿಡ್ತಾರೆ. ಎಡು ಬಿದ್ದ ಮೇಲೆ ನನ್ನ ಅಪ್ಲೈನ್ ಬೆಳೆಸ್ಬಿಟ್ಟ, ನನ್ನ ಕಂಪ್ನಿ ಬೆಳೆಸ್ಬಿಡ್ತು, ನನ್ನ MD ಬೆಳೆಸ್ಬಿಟ್ಟ ಅಂತ ಬೈತಾರೆ. ಸೊ ದಯವಿಟ್ಟು ಆ ತಪ್ಪನ್ನ ನೀವು ಮಾಡಬೇಡಿ ಸ್ನೇಹಿತರೆ. ಅರ್ಥ ಆಯ್ತಾ? ಒಂದು ಚಿಕ್ಕ ಕಥೆನ ನಾನು ಹೇಳ್ತೀನಿ. ಇದರಲ್ಲಿ ನೀವು ತಪ್ಪುಗಳನ್ನ ಹುಡುಕ್ಬೋದು. ಕತೆ ಆಮೇಲೆ ಹೇಳ್ತೀನಿ, ಈ ಕ್ಲಾರಿಟಿ ಕೊಡ್ತೀನಿ. ಸರ್, ನೀವು ಅಪ್ಲೈನ್ ಬಗ್ಗೆ ಹೇಳ್ತಾ ಇದ್ದೀರಾ, ಕಂಪನಿ ಬಗ್ಗೆ ಹೇಳ್ತಾ ಇದ್ದೀರಾ, MLM ಬಗ್ಗೆ ಹೇಳ್ತಾ ಇದ್ದೀರಾ, ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು, ನನಗೆ ನಿಮ್ಮ ಪುರಾವೆಗಳು ಬೇಡ, ನನಗೆ ನಿಮ್ಮ ಪುರಾತನ ಕತೆಗಳು ಬೇಡ. ಓಕೆ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ಕರೆಕ್ಟ್ ಅದಿನೋ ಇಲ್ಲೋ ಗೊತ್ತಿಲ್ಲ, ನೀವು ಕರೆಕ್ಟ್ ಅದಿರೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳೋ ಪಾಯಿಂಟ್ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ತಗೊಳ್ಳಿ, ನಾನು ಹೇಳೋ ಪಾಯಿಂಟ್ ನಿಮಗೆ ಚೆನ್ನಾಗಿ ಅನ್ಸಿಲ್ವಾ, ಯೂಸ್ ಇಲ್ಲ ಅಂತ ಕೈ ಬಿಟ್ಬಿಡಿ. ಯಾಕಂದ್ರೆ ನಿಮ್ಮ ಹಳೆ ಜೀವನದಲ್ಲಿ, ನಿಮ್ಮ ಹಳೆ ಬಿಸ್ನೆಸ್ ಅಲ್ಲಿ ಏನಾಗಿತ್ತು ನನಗೆ ಗೊತ್ತಿಲ್ಲ, ನಾನು ದೇವ್ರಂತರೂ ಅಲ್ಲಲ್ಲ. ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕುಂತಿರೋಂತ 100-200 ಜನಕ್ಕೆ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಏನ್ ತಗೋಬೇಕು, ಏನ್ ತಗೋಬಾರ್ದು, ನೀವು ಹೇಗಿರ್ಬೇಕು ಅಂತ. ನಾನು ಒಬ್ಬೊಬ್ಬರಿಗೆ ಮಾತಾಡ್ತಾ ಇಲ್ಲ. ಓಕೆ, ಮೇ ಬಿ ನಿಮ್ಮ ಲೈಫ್ ಅಲ್ಲಿ ನಾನು ಹೇಳ್ದಂಗೆ ನಡೆದಿರ್ಬೋದು, ನಡಿಲ್ದಂಗೆ ಇರ್ಬೋದು, ಬಟ್ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಹೌದಲ್ವಾ? ಸೊ ಜನರಲ್ ಆಗಿ ತಿಳ್ಕೊಳ್ಳಿ, ಜನರಲ್ ಆಗಿ ತಗೊಳ್ಳಿ ದಯವಿಟ್ಟು. ಯಾರು ಕೂಡ ನಮ್ಮ ಹಳೆ ಸ್ಟೋರಿ ಹಿಂಗಿತ್ತು, ನನ್ನ ಹಳೆ ಸ್ಟೋರಿ ಹಿಂಗಿತ್ತು, ಹಂಗಿದ್ರೆ ನಾನೇನ್ ಮಾಡ್ಲಿ ಸರ್, ಇದಕ್ಕೆ ಉತ್ತರ ಕೊಡಿ ನೋಡೋಣ ಅಂದ್ರೆ ಅದೆಲ್ಲ ತರ್ಕ ಹುಡ್ಕೊಂತ ಕುತ್ಕೊಂಡು ನಾನು ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ನಾನು ಹೇಗಿರ್ಬೇಕು, ಹೇಗಿರ್ಬಾರ್ದು ಅಷ್ಟೇ ಹೇಳಬಲ್ಲೆ. ಗೆಟಿಂಗ್ ಮೈ ಪಾಯಿಂಟ್. ಒಂದು ಕಥೆಯಲ್ಲಿ ನಾನು ಹೇಳ್ತಾ ಬರ್ತೀನಿ ನಿಮಗೆ. ಒಂದು ಕತೆ ಹೇಗಿತ್ತು ಅಂತ ನಾನು ಹೇಳ್ತೀನಿ. ಅದು ನೋಡಿ, ನಿಮ್ಮ ಬಿಸ್ನೆಸ್ಗೆ ಅವಲಂಬಿತ ಆಗುತ್ತೇನೋ, ನಿಮ್ಮ ಜೀವನಕ್ಕೆ ಅವಲಂಬಿತ ಆಗುತ್ತೇನೋ ನೋಡ್ಕೊಂತ ಬನ್ನಿ. ನೀವೇನಾದ್ರೂ ಅಕಸ್ಮಾತ್ ಕನಸು ಕಟ್ಟಿದ್ರೆ, ನಾನು ಬ್ಯಾಂಕ್ ಎಕ್ಸಾಮ್ ಬರಿಬೇಕು, ನಾನು ಟೀಚರ್ಸ್ ಎಕ್ಸಾಮ್ ಬರಿಬೇಕು, ನಾನು IAS ಆಫೀಸರ್ ಆಗಬೇಕು, ನಾನು LIC ಏಜೆಂಟ್ ಆಗಬೇಕು, ನಾನು ಫಿಲ್ಮ್ ಆಕ್ಟರ್ ಆಗಬೇಕು, ನಾನು MLM ಲೀಡರ್ ಆಗಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ಈ ರೀತಿ ಏನಾದರೂ ನಿಮ್ ಕನಸಿದ್ರೆ ಈ ಕತೆ ನಿಮಗೆ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ಸೊ ಕತೆ ವೆರಿ ಸಿಂಪಲ್ ಸ್ನೇಹಿತರೆ. ಓಕೆ, ಕತೆ ಏನಿಲ್ಲ, ಒಂದು ಸಮುದ್ರ. ಓಕೆ, ಆ ಸಮುದ್ರದ ದಲ್ಲಿ ಮೀನುಗಳು. ಸೊ ಆ ಮೀನುಗಳನ್ನ ಹಿಡಿಯೋದಕ್ಕೆ ಹೋಗ್ತಾ ಇರುವಂತಹ ಮೀನು ಹಿಡಿಯುವಂತಹ ಮೀನುಗಾರರು. ಓಕೆ, ಸೊ ಈ ಮೀನುಗಾರರಲ್ಲಿ ಹಲವಾರು ರೀತಿಯಾದಂತಹ ಮೀನುಗಾರರು ಅಲ್ಲಿದ್ರು. ಓಕೆ, ಕೆಲವೊಬ್ರು ಸಮುದ್ರಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ರು, ಮೀನ್ ಸಿಕ್ತಿಲ್ಲ ಅಂತ ಅರ್ಧ ಪ್ರಯತ್ನ ಮಾಡಿ. ಇನ್ನು ಕೆಲವೊಬ್ರು ಸಮುದ್ರದ ಮಧ್ಯದಲ್ಲಿ ಹೋಗ್ಬಿಟ್ಟು ಮೀನನ್ನ ಹಿಡಿದು ತರ್ತಾ ಇದ್ರು. ಇನ್ನು ಕೆಲವೊಬ್ರು ಸಮುದ್ರದ ದಂಡಿಯಲ್ಲೇ ಮೀನನ್ನ ವ್ಯಾಪಾರ ಮಾಡ್ತಾ ಇದ್ರು. ಕೆಲವೊಬ್ರು ಊರಿನಲ್ಲಿ ಹೋಗಿ ವ್ಯಾಪಾರ ಮಾಡ್ತಾ ಇದ್ರು. ಕೆಲವೊಬ್ರು ಅದೇ ಮೀನನ್ನ ತಗೊಂಡೋಗಿ ಬೇರೆ ಊರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಹಿಂಗೆ ನಡೀತಾ ಇತ್ತು ವ್ಯಾಪಾರಗಳು. ಓಕೆ, ಸೊ ಹೀಗೆ ಎಲ್ರು ಮೀನುಗಾರರು ಎಲ್ಲ ಒಬ್ರಿಗೊಬ್ರು ಸಂಬಂಧಿಕರು, ಐ ಮೀನ್ ಸ್ನೇಹಿತರ ತರ ಇದ್ರು. ಓಕೆ, ಸೊ ದಿನ ಬೆಳಗ್ಗೆ ಮೀನ್ ಹಿಡಿಯೋದಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ಸ್ವಲ್ಪ ಬುದ್ಧಿವಂತನಿದ್ದ. ಓಕೆ, ಸೊ ಅದನ್ನ ನೀವೇ ಅಂತ ಅನ್ಕೊಳ್ಳಿ, ಬುದ್ಧಿವಂತ. ದಡ್ಡ ನೀವಂತ ಅನ್ಕೋಬೇಡಿ. ಓಕೆ, ಬಟ್ ಕತೆ ಆಗಿದ್ಮೇಲೆ ದಡ್ಡನೋ ನೀವು ಬುದ್ಧಿವಂತನೋ ಗೊತ್ತಾಗುತ್ತೆ. ಸದ್ಯಕ್ಕಂದ್ರೂ ಬುದ್ಧಿವಂತ ಅನ್ಕೊಳ್ಳಿ, ಯಾಕಂದ್ರೆ ನೀವು ಬುದ್ಧಿವಂತ ಅನ್ಕೊಂಡ್ರೆ ಕತೆನ ಫುಲ್ ಕೇಳ್ತೀರಾ, ಇಲ್ಲಾಂದ್ರೆ ಅರ್ಧಕ್ಕೆ ನಿಲ್ಲಿಸ್ತೀರಾ. ಸೊ ಇದು ಹಾಗೆ ನಡೀತಾ ಇತ್ತು ಸ್ನೇಹಿತರೆ. ಸಮುದ್ರದಲ್ಲಿ ಮೀನ್ ಹಿಡಿಯೋಕೆ ಹೋಗ್ತಾ ಇದ್ರು ಒಂದು 10 ಜನದ ಒಂದು ಬಳಗ. ಸೊ ಆ 10 ಜನದ ಬಳಗದಲ್ಲಿ ಒಬ್ಬ ಬುದ್ಧಿವಂತ ಇದ್ದ. ಸೊ ಈ ಉಳಿದಿರೋ 9 ಜನರು ಏನು ಅಂದ್ರೆ, ಕೆಲವೊಬ್ರು ಮೀನ್ ತರ್ತಾ ಇದ್ರು, ಕೆಲವೊಬ್ರು ಮೀನ್ ತರಕ್ ಆಗ್ತಾ ಇರ್ಲಿಲ್ಲ, ಕೆಲವೊಬ್ರು ಅಲ್ಲೇ ಕುಡ್ದು ಗಿಡ್ದು ಮಲಗ್ ಬಿಡ್ತಾ ಇದ್ರು, ಮೀನ್ ಹಿಡಿಯಕ್ಕೆ ಹೋಗ್ತಾ ಇರ್ಲಿಲ್ಲ. ಬಿಡು, ಹೋದ ವಾರ ಹಿಡ್ದಿದೀವಲ್ಲ, ಅದ್ರ ದುಡ್ಡೇ ಬೇಜಾನಿದೆ, ಖರ್ಚಾಗೋವರೆಗೂ ಮೀನ್ ಹಿಡಿಯೋದು ಬೇಡ ಅನ್ನೋರಿದ್ರು. ಸೊ ಹಿಂಗೆ ನೀವು ಕುಡಿದ್ಬಿಟ್ಟು ಮಲಗೋದ್ರಲ್ಲಿ ಕೆಟಗರಿಯಲ್ಲಿ ಇದೀರೋ, ಅಥವಾ ಮೀನ್ ಹಿಡಿಯಕ್ಕೆ ಹೋಗೋ ಕೆಟಗರಿಯಲ್ಲಿ ಇದೀರೋ, ಅಥವಾ ಬುದ್ಧಿವಂತರ ಕೆಟಗರಿಯಲ್ಲಿ ಇದೀರೋ ನನಗೆ ಗೊತ್ತಿಲ್ಲ. ಇನ್ನು ಕೆಲವೊಬ್ರು ಹೆಂಗಿದ್ರು ಅಂತ ಹೇಳಿದ್ರೆ, ಮೀನ್ ಹಿಡಿದ್ಬಿಟ್ಟು ತಗೊಂಡ್ಬಂದು ದಡದಲ್ಲಿ ಸೇಲ್ ಮಾಡ್ತಾ ಇದ್ರು. ಓಕೆ, ಮೀನಿನ ವ್ಯಾಪಾರ ಮಾಡ್ತಾ ಇದ್ರು. ಸೊ ಹೀಗೆ ಕಾಲ ಕಳೀತಾ ಇತ್ತು, ದಿನ ಕಳೀತಾ ಇತ್ತು. ಆ ವ್ಯಕ್ತಿ ಒಬ್ಬನು ಯೋಚನೆ ಮಾಡ್ದ, ನಾನು ಏನ್ ಮಾಡ್ಲಿ ಅಂತ. ಆ ಬುದ್ಧಿವಂತ. ಓಕೆ, ಸೊ ಆ ಬುದ್ಧಿವಂತನಿಗೆ ಕೆಲವೊಂದು ವಿಚಾರಗಳು ಗೊತ್ತಾಯ್ತು. ನಾನು ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಹಿಂಗಿದ್ರೆ ಆಗೋದಿಲ್ಲ. ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವರ ತಂದೆನು ಮೀನ್ ಹಿಡಿಯೋರಾಗಿದ್ರು, ಅವರ ಸ್ನೇಹಿತರೆಲ್ಲ ಮೀನ್ ಹಿಡಿಯೋರಾಗಿದ್ರು. ಅವ್ರ ಸಹಾಯನ ಬಳಸ್ಕೊಂಡು ಪ್ರತಿ ಸಲ ಅವ್ರ ತಂದೆ ಹೇಳ್ದಂಗೆ, ಅವ್ರ ಸ್ನೇಹಿತರು ಹೇಳ್ದಂಗೆ ಅವನು ಮೀನ್ ಹಿಡಿದ್ಬಿಟ್ಟು ತಂದ್ಬಿಟ್ಟು ದಡದಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದ. ಅವನಿಗೆ ಬರ್ತಾ ಬರ್ತಾ ಗೊತ್ತಾಯ್ತು, ನಾನು ದಡದಲ್ಲಿ ವ್ಯಾಪಾರ ಮಾಡಿದ್ರೆ ನಾನು 50 ರೂಪಾಯಿ ಮೀನ್ ಹಿಡಿದ್ರೆ 100 ರೂಪಾಯಿ ಕೊಡ್ಬೇಕಾಗಿರುತ್ತೆ. ಹಾಗೆ ಸ್ವಲ್ಪ ಆಚೆ ಹೋದ್ರೆ 150 ರೂಪಾಯಿ ಕೊಡ್ಬೋದು ಮೀನನ್ನ. ಹಾಗೆ ನಾನು ಆಚೆ ಹೋದ್ರೆ 200 ರೂಪಾಯಿ ಕೊಡ್ಬೋದು. ಸೊ ಅವನೆಂತ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಸೊ ಅಲ್ಲಿಂದ ಸ್ವಲ್ಪ ಮೀನನ್ನ ಹೊರಗಡೆ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ದ. ಅಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಅವನು ಮೀನಿನ ವ್ಯಾಪಾರವನ್ನ ಮಾಡ್ತಾ ಇದ್ರು. ಎಲ್ಲರೂ ಏನ್ ಮಾಡ್ತಾ ಇದ್ರು, ಮೀನ್ ಹಿಡಿತಾ ಇದ್ರು. ಬೆಳಗಿನ ಬರ್ತಾ ಇತ್ತು, ಮೀನ್ ಬಂದು ದಡದಲ್ಲಿ ಕೂಡ್ತಾ ಇತ್ತು. ಸೊ ಜನ ಬರ್ತಿದ್ರು, 7-10 ಗಂಟೆಗೆ ಮೀನಿನ ವ್ಯಾಪಾರ ಖತಮ್. ಎಲ್ಲರೂ ಪುಟ್ಟೆ ಮೀನು ಒಯ್ತಾ ಇದ್ರು, ಖಾಲಿ ಆಗ್ತಾ ಇತ್ತು. ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ
ಎಣ್ಣೆ ಗಿಣ್ಣೆ ಹೊಡೆದು ಅಥವಾ ತಿಂದು ಉಂಡು ಅಥವಾ ಏನೋ ಒಂದು ಮಜಾ ಮಾಡಿ ಫಿಲಿಮಿಗೆ ಹೋಗಿ ಆ ತರ ಎಲ್ಲಾ ಜನ ಇರ್ತಾರಲ್ಲ, ಮಾಡಿ ಮಜಾ ಮಾಡಿ ಜೀವನವನ್ನ ನಡೆಸ್ತಾ ಇದ್ರು. ಬಟ್ ಆ ವ್ಯಕ್ತಿಗೆ ಏನಾಯ್ತು ಅಂತಂದ್ರೆ, ನಾನು ಈ ರೀತಿ ಮಾಡಿದ್ರೆ ಉದ್ಧಾರ ಆಗಲ್ಲ, ನಾನು ಪ್ರತಿ ಸಲ ನಮ್ಮ ತಂದೆ ಹೇಳ್ದಂಗೆ ತಂದೆ ಮೇಲೆ ಅವಲಂಬಿತವಾದ್ರೆ, ನನ್ನ ಸ್ನೇಹಿತರು ಏನ್ ಮಾಡ್ತಾ ಇದಾರೆ ಅದನ್ನೇ ನಾನು ಮಾಡಿದ್ರೆ ನನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ. ಸೊ ಅವರೆಲ್ಲ 10 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದಾರೆ, ನಾನ್ ಎಂತ ಮಾಡೋಣ, 10 ಗಂಟೆ ಕ್ಲೋಸ್ ಮಾಡೋದ್ ಬೇಡ, ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡೋಣ ಅಂತ. ಅದೇ ಮೀನನ್ನ ಹೊತ್ಕೊಂಡು ಹೋಗ್ತಾ ಇದ್ದ, ಸೈಕಲ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ದ, ತುಂಬಾ ಕಷ್ಟ ಪಡ್ತಾ ಇದ್ದ. ಓಕೆ, ಸೊ ಅದನ್ನ ಹೋಗಿ ಹಳ್ಳಿಲೆಲ್ಲ ಸೇಲ್ ಮಾಡ್ತಾ ಇದ್ದ, ಹೊರ ರಾಜ್ಯಗಳಲ್ಲಿ ಸೇಲ್ ಮಾಡ್ತಾ ಇದ್ದ, ಏನೇನೋ ಸ್ಟ್ರಗಲ್ ಮಾಡ್ತಾ ಇದ್ದ. ಅವನು ಬೇರೆ ಬೇರೆ ಕಡೆ ಇಂಡಿಪೆಂಡೆಂಟ್ ಆಗಿ ತನ್ನ ಶಾಖೆಗಳನ್ನ ಓಪನ್ ಮಾಡೋ ಹಾಗೆ ಪ್ಲಾನಿಂಗ್ ಮಾಡಿದ್ದ. ಸೊ ಸುಮಾರು 3 ವರ್ಷಗಳು ಕಳೆದು, ಎಷ್ಟು 3 ವರ್ಷ ಕಳೀತು. ಆ ವ್ಯಕ್ತಿ ತನ್ನ ಛಲನ ಬಿಡ್ಲಿಲ್ಲ. ಎಲ್ರು ಅವನಿಗೆ ಬೈತಾ ಇದ್ರು, ಅಲ್ಲಪ್ಪ ನೀನು ಏನ್ ದಾಡಿ, ಜನ ಇಲ್ಲಿಗೆ ಬರ್ತಾ ಇದ್ದಾರೆ, ಇಲ್ಲೇ ನಾವು ಹೇಳಿದ ಬೆಲೆನ ಕೊಟ್ಟು ತಗೊಂಡ್ ಹೋಗ್ತಾ ಇದ್ದಾರೆ, ಬರಾಬರ 10-11 ಗಂಟೆಗೆ ವ್ಯಾಪಾರ ಮುಗಿಸಿ ಮನೇಲಿ ಹೋಗಿ ತಿಂದು ಉಂಡು ಟಿವಿ ನೋಡ್ಕೊಂತ ಕೂಡೋದ್ ಬಿಟ್ಟು ನಿನಗೇನ್ ದಾಡಿ, ನೀನ್ ಸೈಕಲ್ ಹಾಕೊಂಡು ಊರೆಲ್ಲ ತಿರುಗಿ ಅಲ್ಲೆಲ್ಲ ಮೀನ್ ಮಾಡ್ತೀಯ ಅಂತ. ಬಟ್ ಅವನದೇನೋ ಉದ್ದೇಶ ಇತ್ತು ಆ ಜಾಣಂದು ಅಂತಂದ್ ಹೇಳಿದ್ರೆ, ಅವನಿಗೆ ಒಂದು ಪಾಯಿಂಟ್ ಗೊತ್ತಾಗಿತ್ತು, ಓಕೆ ನಾನು ಮೀನಲ್ಲಿ ಜಾಸ್ತಿ ದುಡ್ಡು ಮಾಡಕ್ ಆಗಲ್ಲ, ಮೀನು 50 ರೂಪಾಯಿ ಮೀನ್ನ ನಾನು 100 ರೂಪಾಯಿಗೆ ಮಾರ್ಬೋದು ಬಾಳ ಅಂದ್ರೆ, ಅಷ್ಟೇ ಅಲ್ವಾ, ನಾನು ಇವ್ರಿಗಿನ ಸ್ವಲ್ಪ ಡಬಲ್ ದುಡ್ಡೇನೋ ಮಾಡ್ಬೋದು ಅಷ್ಟೇ. ಬಟ್ ಅವನಿಗೆ ಒಂದು ಗೊತ್ತಾಗಿತ್ತು, ಅವನಿಗೆ ಹೌ ಟು ಬಿಲ್ಡ್ ಕಾಂಟ್ಯಾಕ್ಟ್ಸ್ ಅಂತ. ನಾನು ಈ ಮೀನಿನ ವ್ಯಾಪಾರ ಮಾಡ್ತಾ 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 ಬಹಳಷ್ಟು ಜನರಿಗೆ, ನಾನು ಹೊರಗಡೆ ಇರೋ ಜನರಿಗೆ ಕವರ್ ಮಾಡ್ಬೋದು. ಈಗ ನೋಡಿ, ಮೀನು ತಗೊಳೋರು ಯಾರು ಸಮುದ್ರದ ತಡಕ್ಕೆ ಬರ್ತಾರೆ ಅಂದ್ರೆ, ಮೀನು ತಿನ್ನೋರು ಹಾಗೂ ಮೀನು ಬೇಕಾದವರು ಬರ್ತಾರೆ, ಮೀನನ್ನ ಒಂದು ರೇಟಿಗೆ ಕೊಡ್ತಾರೆ, ತಗೊಂಡ್ ಹೋಗ್ಬಿಡ್ತಾರೆ. ಅದೇ ಇವನು ಮನೆಗೆ ಹೋದ್ರೆ, ಊರಿಗೆ ಹೋದ್ರೆ ಅಲ್ಲಿ ಜನ 1 to 1 ಕನೆಕ್ಟ್ ಆಗ್ತಾ ಇದ್ರು. ಇವನಿಗೆ 1 to 1 ಕನೆಕ್ಟ್ ಆಗ್ಬಿಟ್ಟು ಅವ್ರ ಕಷ್ಟ ಇವನಿಗೆ ಹೇಳ್ತಿದ್ರು, ಇವನ್ ಕಷ್ಟ ಅವನಿಗೆ ಹೇಳ್ತಾ ಇದ್ರು, ಅವ್ರಿಗೊಂದು ಅಪರ್ಚುನಿಟಿ ಕೊಡ್ತಾ ಇದ್ರು, ಅವನಿಗೊಂದು ಅವಕಾಶಗಳನ್ನ ಕೊಡ್ತಾ ಇದ್ರು. ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ ಆಗ್ಬಿಟ್ಟಿದ್ರು ಅವನಿಗೆ. ಓಕೆ, ಊರಿನ ಸೌಕಾರರು, ಊರಿನ ದೊಡ್ಡ ಮಾಲೀಕರು, ಹಾಗೂ ಆ ದೇಶದಲ್ಲಿ ಈ ದೇಶದಲ್ಲಿ ದುಬೈಯಲ್ಲಿರೋರು ಎಲ್ಲರೂ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗಿದ್ರು. ಬಟ್ ಇಲ್ಲಿ ಇವನ ಹತ್ರ ಇವನ್ ಸ್ನೇಹಿತರು ಮತ್ತೆ ಇವ್ರ ತಂದೆ ತಾಯಿ ಮಾರ್ತಾ ಇದ್ರಲ್ಲ, ಅಲ್ಲಿ ಯಾರು ಬರ್ತಾ ಇರ್ಲಿಲ್ಲ. ಅಲ್ಲಿ ಏನಂದ್ರೆ ಬರ್ತಾ ಇದ್ರು, ಟಕ್ಕಂತ ದುಡ್ಡು ಕೊಡ್ತಿದ್ರು, ತಗೊಂಡ್ ಹೋಗ್ತಾ ಇದ್ರು. ಅಲ್ಲಿ ಮಾತಾಡಕ್ಕೂ ಟೈಮ್ ಇರಲ್ಲ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾ ಇರ್ಲಿಲ್ಲ. ಇವನೇನ್ ಮಾಡ್ದ ಅಂತಂದ್ರೆ, ಅಕ್ಕಪಕ್ಕ ಹಳ್ಳಿಗಳನ್ನೆಲ್ಲ ಕವರ್ ಅಪ್ ಮಾಡ್ದ, ಅಕ್ಕಪಕ್ಕ ಹಳ್ಳಿಗರನ್ನೆಲ್ಲ ಪರಿಚಯ ಮಾಡ್ಕೊಂಡ. ಇವ್ರ ಕಾಂಟ್ಯಾಕ್ಟ್ಸ್ ಹೆಂಗೆ ದುಬೈಯಲ್ಲಿ ಅಲ್ಲಿ ಇಲ್ಲಿ ಬೆಳೀತು. ಸೊ ಈ ವ್ಯಕ್ತಿ 3 ವರ್ಷ 4 ವರ್ಷ ಕಳೆಯೋದ್ರಲ್ಲಿ ಇದೇ ಮೀನಿನ ವ್ಯಾಪಾರವನ್ನ ಆ ವ್ಯಕ್ತಿ ದುಬೈಯಲ್ಲಿ ಸ್ಟಾರ್ಟ್ ಮಾಡ್ದ, ಅಂದ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ಸ್ಟಾರ್ಟ್ ಮಾಡ್ದ. ಅಂದ್ರೆ ಎಲ್ಲಿ ಮೀನಿನ ವ್ಯಾಪಾರ ಹಳ್ಳಿಯಲ್ಲಿ, ಎಲ್ಲಿ ಮೀನಿನ ವ್ಯಾಪಾರ ಬೇರೆ ದೇಶದಲ್ಲಿ. ಓಕೆ, ಯಾವುದೋ ಒಂದು XY ದೇಶದ ಅಂತ ಇಟ್ಕೊಳ್ಳಿ, ಫಾರಿನ್ ಅಲ್ಲಿ ಒಂದು ಬಿಸ್ನೆಸ್ ಅನ್ನು ಶುರು ಮಾಡ್ದ, ಫಾರಿನ್ ಟ್ರೇಡಿಂಗ್ ಮಾಡ್ದ, ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೀನಿನಲ್ಲಿ ಸ್ಟಾರ್ಟ್ ಮಾಡ್ದ. ತುಂಬಾ ಡಿಮ್ಯಾಂಡ್ ಬಂತು, ತುಂಬಾ ಹಣ ಗಳಿಸಿದ, ತುಂಬಾ ಎತ್ತರಕ್ಕೆ ಬೆಳೆದ, ತುಂಬಾ ಹಣ ಗಳಿಸಿ, ದೊಡ್ಡ ಲಕ್ಸುರಿ ಕಾರುಗಳನ್ನ ಗಳಿಸಿ, ತುಂಬಾ ಅನಾಥಾಶ್ರಮಗಳನ್ನ ಕಟ್ಸಿದ, ಶಾಲೆಗಳನ್ನ ಕಟ್ಸಿದ, ತನ್ನ ಮಕ್ಕಳಿಗೆಲ್ಲ ಒಳ್ಳೆ ಸ್ಕೂಲಲ್ಲಿ ಇಟ್ಟ. ಅವರ ಸ್ನೇಹಿತರು ಎಲ್ಲಿದ್ರಲ್ಲ ಅವ್ರು ಅಲ್ಲೇ ಇದ್ರು. ಅವರ ಸಹಪಾಠಿಗಳು ಇನ್ನೊಂದು 10 ಜನ ಇದ್ರಲ್ಲ, ಅವರು ದಿನಾ ಬೆಳಿಗ್ಗೆ ಎದ್ದು ಮತ್ತೆ ಮೀನ್ ಹಿಡಿಯೋ ಪರಿಸ್ಥಿತಿ ಅವ್ರಿಗಿತ್ತು. ಮತ್ತೆ ಅಲ್ಲಿ ಒಬ್ರು ಬರ್ತಾ ಇದ್ರು, ಮೀನನ್ನ ಕೊಡ್ತಾ ಇದ್ರು, ಅವ್ರು ಅಲ್ಲೇ ಇರ್ತಾ ಇದ್ರು. ಯಾಕೆ ಬೇಕು ಈ ನೆಟ್ವರ್ಕ್ ಅಷ್ಟೇ? ನಾವೆಲ್ಲರೂ ಒಗ್ಗಟ್ಟಾಗೋದಕ್ಕೆ ಹಾಗೂ ನಾವೆಲ್ಲರೂ ಒಂದಾಗೋದಕ್ಕೆ ಹಾಗೂ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸೋದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ತುಂಬಾ ಅವಶ್ಯಕತೆ ಆಗಿದೆ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಬೇಕೇ ಬೇಕು. ಈಗ ಈ ನೆಟ್ವರ್ಕರ್ಸ್ ಡೇ ಆಚರಿಸ್ತಾ ಇರೋದು ಎಲ್ಲಿ? ಇದು ಶಿಕ್ಷಕರ ಸದನ. ನೀವು ಗೂಗಲ್ ಅಲ್ಲಿ ಶಿಕ್ಷಕರ ಸದನ ಅಂತಂದೇಳಿ ಹಾಕಿ, ಬೆಂಗಳೂರು ಮೆಜೆಸ್ಟಿಕ್ ಹತ್ರದಲ್ಲಿದೆ, ಅದೇ ಭವನದಲ್ಲಿ ಮಾಡ್ತಾ ಇದ್ವಿ. ಬೆಳಗಿನ ಜಾವ 7:30 ಶುರು ಆಗುತ್ತೆ, 7:30 8 ಗಂಟೆವರೆಗೂ ಒಂದು ಲಘು ಉಪಹಾರ ಇರುತ್ತೆ, 8-8:30 ಡೋರ್ ಕ್ಲೋಸ್ ಆಗುತ್ತೆ. ಸೊ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಆ ನಂತರ 1:30-2 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಬರಬಹುದಾ? ಎಲ್ಲರೂ ಬರ್ಬೋದು. ಯಾರೆಲ್ಲ MLM ಬಿಸ್ನೆಸ್ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ನ ಪ್ರೀತಿ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ಮಾಡಿ ನೆಟ್ವರ್ಕಿಂಗ್ ಮಾಡಿ ಊಟ ಮಾಡ್ತಾ ಇದಾರೆ, ಇವತ್ತು ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಈವೆಂಟ್. ನೆಟ್ವರ್ಕರ್ಸ್ ಡೇ ನಾವು ಅಟೆಂಡ್ ಆಗ್ಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ? ನೀವು 1,000 ರೂಪಾಯಿ ಟಿಕೆಟ್ ತಗೊಂಡು ಕಾಂಟ್ರಿಬ್ಯೂಟ್ ಮಾಡಿ ನೆಟ್ವರ್ಕ್ ಇಂಡಸ್ಟ್ರಿಗೆ ಬರ್ಬೋದು, ಇವೆಂಟ್ಗೆ ಬರ್ಬೋದು, ಹಾಗೂ ಈ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡ್ಬೋದು, ಹಾಗೂ ಅವೇರ್ನೆಸ್ ಕೊಡ್ಬೋದು. ನಿಮ್ ತಂಡವನ್ನ ಕರ್ಕೊಂಡ್ ಬರ್ಬೋದು. ಈ 1,000 ರೂಪಾಯಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟಿಕೆಟ್ ತಗೊಂಡ್ ಬರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಆಲ್ಟರ್ನೇಟ್ ಟಿಕೆಟ್ ಉಚಿತವಾಗಿರುತ್ತೆ, ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಉಚಿತವಾಗಿ ಕರ್ಕೊಂಡ್ ಬರಬಹುದು. ಎರಡನೇದಾಗಿ ಕಾಂಟ್ರಿಬ್ಯೂಷನ್ ಅಂತಂದೇಳಿ ಬಂದ್ರೆ, ಕೆಲವೊಬ್ರು ಅನ್ನದಾನವನ್ನ ಹಮ್ಮಿಕೊಂಡಿದ್ದಾರೆ,
ಅವರವರ ತಂಡದಿಂದ ಅವರವರು ಸರ್ ನಾನು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ದುಡಿದಿದ್ದೀನಿ, ಹಾಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ರಕ್ತದಾನ ಶಿಬಿರವನ್ನು ಮಾಡಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್. ಬಟ್ ಯಾರೇ ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರೂ ಡೆಡ್ಲೈನ್ ಇರುತ್ತೆ. ಡಿಸೆಂಬರ್ 16 ಅಥವಾ 20ನೇ ತಾರೀಕಿನ ಒಳಗಡೆ ನಮಗೆ 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ಕಾಲಿಂಗ್ ನಂಬರ್. ಈ ನಂಬರ್ಗೆ ಹೇಳಿ ಬುಕಿಂಗ್ ಮಾಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಬೇಕು. ಆದ ನಂತರ ನಾನು ಇದಕ್ಕೆ ಪರ್ಮಿಷನ್ ಕೊಟ್ಟು ಮುಂದೆ ವರಿಸ್ತೀನಿ. ನೆಟ್ವರ್ಕರ್ಸ್ ದಿನಾಚರಣೆಯ ಕಾರ್ಯಕ್ರಮಗಳು ಏನೇನಿರುತ್ತೆ? ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ವೆಲ್ಕಮ್ ಇರುತ್ತೆ ಎಲ್ಲ ನೆಟ್ವರ್ಕರ್ಸ್ ಅವರಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಅವತ್ತಿನ ದಿನ ಕರೆಯಲಾಗುತ್ತೆ. ಮತ್ತೆ ಸರ್ಪ್ರೈಸ್ ಇದೆ, ಅವತ್ತಿನ ದಿನ ಗಣ್ಯ ವ್ಯಕ್ತಿಗಳು ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಹಾಗೂ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರುತ್ತೆ. ಹಾಗೆ ಕೊನೆಯದಾಗಿ ಒಂದು ರಕ್ತದಾನ ಶಿಬಿರ ಕೂಡ ಇರುತ್ತೆ. ನಿಮಗೆ ಬಂದವರಿಗೆಲ್ಲ ಮೂಮೆಂಟೋ ಸರ್ಟಿಫಿಕೇಟ್ಸ್ ಕೂಡ ಕೊಡೋ ವ್ಯವಸ್ಥೆ ಅವತ್ತಿನ ದಿನ ನಡೆಯುತ್ತೆ. ಕಂಪನಿಯಿಂದ ನಮ್ಮ ತಂಡವನ್ನ ನಾವು ಕರ್ಕೊಂಡು ಬರ್ಬೋದಾ? ಖಂಡಿತವಾಗಿ ನೀವು ನಿಮ್ಮ ತಂಡವನ್ನು ಕರ್ಕೊಂಡ್ ಬರಲೇಬೇಕು. ಯಾಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಒಂದಾಗಬೇಕು. ನೀವು ಬನ್ನಿ, ನಿಮ್ಮ ತಂಡವನ್ನು ಕರ್ಕೊಂಡ್ ಬನ್ನಿ. ಹಾಗೂ ಈ ವಿಡಿಯೋನ ಎಲ್ಲ MLM ಲೀಡರ್ಸ್ಗಳಿಗೆ ಹಂಚಿ, ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಫೇಸ್ಬುಕ್ಕಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಕೆಳಗಡೆ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ನಿಮ್ಮ ಸೀಟನ್ನು ಬುಕ್ಕಿಂಗ್ ಮಾಡಿಸ್ಕೊಂಡು ಬರ್ಬೋದು. ಯಾವ್ಯಾವ ಕಂಪನಿಗಳು ಬರುತ್ತೆ ಈ ಕಾರ್ಯಕ್ರಮಕ್ಕೆ? ಎಲ್ಲ ಲೀಗಲ್ ಕಂಪನಿಗಳು ಬರ್ತಾ ಇದ್ದಾವೆ ಹಾಗೂ ಎಲ್ಲ ಸ್ಟೇಟ್ಗಳಿಂದ ಜನ ಬರ್ತಾ ಇದ್ದಾರೆ. ಸೊ ನೀವು ನಿಮ್ಮ ಕಂಪನಿಯ ಜೊತೆಗೆ ಬರ್ಬೋದು. ಹಾಗೂ ಯಾವುದೇ ಕಂಪನಿಯನ್ನು ನಾವು ಆವತ್ತಿನ ದಿನ ರೆಪ್ರೆಸೆಂಟ್ ಮಾಡೋದಿಲ್ಲ. ಯಾವ ಕಂಪನಿ ಮಾಲೀಕರು ಯಾರೇ ಆಗಿರಲಿ ಅವ್ರಿಗೆ ವೇದಿಕೆ ಮೇಲೆ ಕರೆಯೋದಿಲ್ಲ. ವೇದಿಕೆ ಮೇಲೆ ಕೇವಲ ನಾನು ಇರ್ತೀನಿ, ನಿಮ್ಮ ಪ್ರೀತಿಯ MLM ಶರತ್. ಹಾಗೂ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೊಂದು ಚಿಕ್ಕ ಸನ್ಮಾನ ಇರುತ್ತೆ. ಯಾವ ಕಂಪನಿ ಪರವಾಗಿ, ಯಾವ ಪ್ರಾಡಕ್ಟಿನ ಪರವಾಗಿ ಆವತ್ತಿನ ದಿನ ಅಲ್ಲಿ ಚರ್ಚೆ ನಡೆಯೋದಿಲ್ಲ. ಆವತ್ತಿನ ದಿನ ಚರ್ಚೆ ನಡೆಯೋದು KFDSನ ಮುಖ್ಯ ಉದ್ದೇಶಗಳು ಹಾಗೂ ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಕರ್ನಾಟಕದಲ್ಲಿ ಹೇಗೆ ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡುವಂತಹ ಜನರಿಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಚರ್ಚೆ ಆಗುತ್ತೆ. ನೆಟ್ವರ್ಕರ್ಸ್ ಡೇಗೆ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದಾ? ಎಸ್, ಈ ಕಾರ್ಯಕ್ರಮದಲ್ಲಿ ನೀವು ವಾಲಂಟ್ರಿ ಆಗಿ ಬರ್ಬೋದು. ಬಟ್ ಅದೇ ಡಿಸೆಂಬರ್ 20 ಮುಂಚೆ ನನಗೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಿ. ಸೊ ದಟ್ ನಾನು ಡಿಸೆಂಬರ್ 23 ಕಾರ್ಯಕ್ರಮಕ್ಕೆ ನಿಮ್ಮ ಕೊಡುಗೆ ಏನಿದೆ, ನಿಮ್ಮ ಕೆಲಸ ಏನಿದೆ ಅಂತ ನಿಮಗೆ ಒಂದು ಉಸ್ತುವಾರಿಯನ್ನು ನಾನು ವಹಿಸ್ಬೋದು. ಯಾರಿದ್ರೂ ವಾಲಂಟರಿ ಆಗಿ ಬಂದು ಭಾಗವಹಿಸ್ಬೋದು. ನೀವು ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್, 9739313938 ಇದು ನನ್ನ ಪರ್ಸ್ನಲ್ ನಂಬರ್. ನಾನೇ MLM ಶರತ್ತೆ, ಆ ನಂಬರ್ನ ಅಟೆಂಡ್ ಮಾಡ್ತೀನಿ. ನೀವು ನನಗೆ ವಾಟ್ಸಪ್ ಇದೆ. ಸೊ ನನಗೆ ಟಿಕೆಟ್ ಬೇಕು ಸರ್ ಅಂತಂದೇಳಿ ವಾಟ್ಸಪ್ ಮಾಡಿ. ಹಾಗೂ ಇದೇ ನಂಬರ್ ಗೂಗಲ್ ಪೇ, ಫೋನ್ಪೇ ಇದೆ. ನೀವು 1,000 ರೂಪಾಯಿನ ಕಳಿಸ್ಕೊಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಸ್ಕ್ರೀನ್ಶಾಟನ್ನು ಹಾಕಿದರೆ ಪೇಮೆಂಟಿಂದು ನಿಮ್ಮ ಟಿಕೆಟ್ ನೋಂದಣಿ ಆಗುತ್ತೆ. ಹಾಗೆ ಗೂಗಲ್ ಲಿಂಕ್ ಕೂಡ ನಾವು ಮಾಡಿದ್ದೀವಿ. ಸರ್ ಸೆಂಡ್ ಮಿ ಗೂಗಲ್ ಲಿಂಕ್ ಅಂದರೆ ಆ ಗೂಗಲ್ ಲಿಂಕ್ ಕಳಿಸ್ಕೊಡ್ತೀವಿ. ಆ ಗೂಗಲ್ ಲಿಂಕ್ ಮುಖಾಂತರನೂ ನೀವು ಗೂಗಲ್ ಫಾರ್ಮ್ ಮುಖಾಂತರನೂ ಅಮೌಂಟನ್ನು ಪೇ ಮಾಡ್ಬೋದು. ಅಲ್ಲದೆ ಇದಕ್ಕೆ ಕೆಲವೊಂದು ಫಿಸಿಕಲ್ ಟಿಕೆಟ್ಸ್ಗಳನ್ನು ಮಾಡಿದ್ದೇನೆ. ಸೊ ಆ ಫಿಸಿಕಲ್ ಟಿಕೆಟ್ಸ್ಗಳು ನಿಮಗೆ ನಿಮ್ಮ ಲೀಡರ್ಸ್ಗಳಿಗೆ ತಲುಪ್ತೀನಿ. ನಿಮ್ಮ ಲೀಡರ್ಸೊಂದಿಗೂ ಚರ್ಚೆ ಮಾಡ್ಬೋದು ಅಥವಾ ನೇರವಾಗಿ ನನಗೂ ಪೇಮೆಂಟ್ ಮಾಡ್ಬೋದು. ನಿಮ್ಮ ಲೀಡರ್ಸ್ ಮುಖಾಂತರನೂ ನೀವು ಚರ್ಚೆ ಮಾಡಿ ಗುಂಪಿನಲ್ಲಿ ಎಲ್ಲರೂ ಸೇರಿ ಬರ್ಬೋದು. ಹೀಗೆ 2-3 ದಾರಿ ಇದೆ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳೋದಕ್ಕೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನು, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.